ಎಲ್ಲರಿಗೂ ನಮಸ್ಕಾರ. ಶನಿ ದೇವನ ಪಾದದ ಮೇಲೆ ಆಣೆ ಮಾಡಿಯ ಹೇಳ್ತಾ ಇದ್ದೇನೆ. ವಿಶೇಷವಾಗಿ 2026 ವರ್ಷ ಪೂರ್ತಿ ವರ್ಷ ಈ ರಾಶಿ ನಕ್ಷತ್ರದವರಿಗೆ ಖಂಡಿತವಾಗಲು ಸುಖದಲ್ಲಿ ತೆಲಾಡುವ ಕಾಲ ಖಂಡಿತವಾಗಲು ಬಂದೇ ಬರುತ್ತೆ. ಯಾವ ರಾಶಿ ನಕ್ಷತ್ರದವರಿಗೆ ಗೊತ್ತಾ? ವಿಡಿಯೋ ಪೂರ್ಣಿ ನೋಡಿ ಗೊತ್ತಾಗ್ತಾ ಹೋಗುತ್ತೆ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಅಸ್ಟ್ರೋ ಡಿವೈನ್ ಎನರ್ಜಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡ್ಕೊಡಿ. ನೋಡಿ, ಇವರಿಗೆ ಈ ರಾಶಿನರು ಏನಪ್ಪಾ ಸಿಕ್ಕಾಬಟ್ಟೆ ಕಷ್ಟಗಳು ಮೇಲೆ ಕಷ್ಟಗಳು ಎಲ್ಲಾ ಅನುಭವಿಸ್ಕೊಟ್ವಿ. ಮಾಡಬಾರ ತಪ್ಪುಗಳಿಗೆ ಎಲ್ಲೆಲ್ಲಾ ನಾವು ಅನುಭವಿಸಿದಿವೆ. ಸುಮ್ಮನೆ ಇದ್ದರೂ ಮೈಮೇಲಿಗೆ ಬಂದು 108 ಸಮಸ್ಯೆಗಳ ಮೇಲೆ ತಾಪತ್ರಗಳ ಮೇಲೆ ಎದುರಿಸಿ ಗೆದ್ದು ಬಂದಿದ್ದಾಯ್ತು. ಇನ್ನಾದರೂ 2026 ವರ್ಷ ನಮಗೆ ಒಳ್ಳೆದಾಗುತ್ತಾ ಅಂತಂದು ಚಿಂತೆಯಲ್ಲಿ ಇರುತ್ತಾರೆ. ಸ್ಪೆಷಲಿ ರಾಶಿ ನಕ್ಷತ್ರದವರು. ಖಂಡಿತವಾಗಲು 2026 ಹೊಸ ಪ್ಲಾನ್ ಮಾಡ್ತಿದ್ದೀನಿ. ವ್ಯಾಪಾರ ವ್ಯವಹಾರ ಸ್ಟಾರ್ಟ್ ಮಾಡ್ತಿದ್ದೀನಿ. ಹೊಸ ಉದ್ಯೋಗ, ಹಳೆಯ ಉದ್ಯೋಗ ಬಿಟ್ಟು ಹೊಸ ಉದ್ಯೋಗ ಏನಾದರೂ ಸಿಗುತ್ತೋ? ಹೊಸ ಉದ್ಯೋಗ ಟ್ರೈ ಮಾಡಿದರೆ ಸಿಗುತ್ತೋ? ಹೊಸ ಉದ್ಯೋಗದಲ್ಲಿ ಚೆನ್ನಾಗಿರುತ್ತೇನೆ. 2026 ಖಂಡಿತವಾಗಲು ಮದುವೆ ಹೇಗಿರುತ್ತೆ? ಮದುವೆ ಜೀವನ ಹೇಗಿರುತ್ತೆ? ಮದುವೆ ಆಗ್ತೀವಾ ಅನ್ನೋದಿಯಲ್ಲೇ ಯಕ್ಷ ಪ್ರಶ್ನೆ ಇರುತ್ತೆ. ವಿಶೇಷವಾಗಿ ಮನುಷ್ಯನಿಗೆ ಏನು ಬೇಕು? ಆರೋಗ್ಯ ಮತ್ತು ದುಡ್ಡು, ಇವೆರಡು ಬಹಳ ಮುಖ್ಯ. ಸಂಸ್ಕಾರಗಳನ್ನು ಇಟ್ಕೊಬೇಕು, ಒಳ್ಳೆ ತನ್ನುಗಳನ್ನು ಇಟ್ಕೊಬೇಕು. ಕರ್ಮ ಯಾರನ್ನು ಬಿಡಲ್ಲ, ಅದಕ್ಕೆ ಶನಿನ ಕರ್ಮದಾತ ಅಂತ ಕರೀತೀವಿ. ಮನುಷ್ಯ ತಪ್ಪು ಮಾಡೋದು ಸಹಜ, ಸುಳ್ಳು ಹೇಳೋದು ಸಹಜ. ಏಕೆ ಎಂದು ದುಡ್ಡು ಬೇಕಾ ಅಲ್ವಾ? ನೋಡ್ರಿ, ತಾಯಿ ಗರ್ಭದಿಂದ ಒಂದು ಮಗು ಆಚೆ ಬರಲಿಕ್ಕೂ ಆಸ್ಪತ್ರೆಯಲ್ಲಿ ದುಡ್ಡು ಕೊಡಬೇಕು. ನೋಡ್ರಿ ಹೇಗಿದೆ. ಒಬ್ಬ ಮನುಷ್ಯ ಸತ್ತಾದ ಮೇಲೆ ಮಣ್ಣಿಗೆ ಹೋಗಕ್ಕೂ ಸುಡಾಕುಗಕ್ಕೂ ದುಡ್ಡು ಕೊಡಬೇಕು. ನೋಡ್ರಿ ದುಡ್ಡಿನ ವ್ಯಾಲ್ಯೂ ಹೇಗಿದೆ. ಅದಕ್ಕೆ ಕಲಿಯುಗದಲ್ಲಿ ಹರ್ತುದುಯುಗ ಅಂತುವಿ. ಏನಾಗ್ಬಿಡಿದೆ ಅಂತಂದ್ರೆ, ಮದುವೆ ಮಾಡ್ಕೊಳಕ್ಕೆ ಏನ್ ಕೇಳಾಕೋದ್ರೆ, ಏನ ದುಡಿತಿದೀಯಪ್ಪ, ಎಷ್ಟು ಸಂಬಳ, ಏನಾಯ್ತೆ ಪ್ರಾಪರ್ಟಿ ಆಸ್ತಿಗಳು ಕೇಳ್ತಾರೆ. ಮದುವೆ ಆದ ಮೇಲೆ ಎಂತೆಗೆ ಸೀರೆಗಳು, ಒಡವಿಗಳು ಕುಡಸ್ತಲಿಕ್ಕೆ ಸೈಟ್ ಮಾಡ್ಕಣಕ್ಕೆ, ಮನೆ ಕಟ್ಟಿಸ್ತಲಿಕ್ಕೆ, ಅಪಾರ್ಟ್ಮೆಂಟ್ ತಗನಿಕ್ಕೆ, ಮಕ್ಕಳಾದ ಮೇಲೆ ಮಕ್ಕಳ ಎಜುಕೇಶನ್ಸ್ ಮಾಡಲಿಕ್ಕೆ, ಮಕ್ಕಳ ಅವರ ಎಜುಕೇಶನ್ಸ್ ಮಾಡಲಿಕ್ಕೆ ಲಕ್ಷಗಟ್ಟಲ ದುಡ್ಡು ಬೇಕು. ಮಕ್ಕಳ ಮದುವೆ ಮಾಡಲಿಕ್ಕೆ ಲಕ್ಷಗಟ್ಟಲ ದುಡ್ಡು ಬೇಕು. ಹುಷಾರಿಲ್ಲಪ್ಪ ಅಂತಂದ್ರು, ಕಾಯಿಲೆಗಳು ಸಾಲಾಗಿ ಬಂದರು, ಆಸ್ಪತ್ರೆಗೆ ಹೋದ್ರೆ ದುಡ್ಡು ಬೇಕು. ದುಡ್ಡಿದ್ದವರಿಗೆ ಕಾಲ ಅಂತ ಹೇಳ್ತಾರೆ. ಅದು ಸತ್ಯ. ಅದು ದುಡ್ಡಿದ್ರೇನೆ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ. ಮತ್ತೆ ಒಳ್ಳೆ ಜ್ಞಾನ ಇಟ್ಕೊಬೇಕು, ಒಳ್ಳೆ ಸಂಸ್ಕಾರಗಳು ಇಟ್ಕೊಬೇಕು, ಒಳ್ಳೆ ತಂದಲ್ಲಿ ಬದುಕಬೇಕು. ಇವೆಲ್ಲ ನಾವು ರೂಢಿಸ್ಕೊಬೇಕು. ಮನುಷ್ಯ ದುಡ್ಡಿನ ಜತೆಗೆ ಇವೆಲ್ಲ ಇರಬೇಕು. ಇವೆಲ್ಲ ಇದ್ದರೇನೆ ಇವತ್ತು ಬೆಲೆ ಕೊಡ್ಲಿಕ್ಕೆ ಸಾಧ್ಯ. ಕಲಿಯುಗದಲ್ಲಿ ಬದುಕ್ಲಿಕ್ಕೆ ಸಾಧ್ಯ. ಆರೋಗ್ಯ ಇರಬೇಕು, ದುಡ್ಡಿರಬೇಕು, ಮತ್ತೆ ಖರ್ಚು ಮಾಡಬೇಕು. ಚೆನ್ನಾಗಿ ಖರ್ಚು ಮಾಡಿದರೇನೆ ಮನೆ ಒಳಗಡೆ ಚೆನ್ನಾಗೆ ದುಡ್ಡು ತಂದಾಕಿದರೇನೆ ದುಡ್ಡಿನಲ್ಲಿ ಇರರಿಗೆ ಬೆಲೆ ಕೊಡ್ತಾರಾ? ಸಾಧ್ಯನೇ ಇಲ್ಲ. ದುಡ್ಡಾಗ್ಬೇಕು, ದುಡಿಬೇಕು, ಖರ್ಚು ಮಾಡಬೇಕು, ಫ್ರೀಡಂ ಬಿಡಬೇಕು, ಕುಟುಂಬದವರಿಗೆ ಕೇಳಿತು ಕೊಡಿಸಬೇಕು, ಕರ್ಕೊಂಡೋಗ್ಬೇಕು. ಟೂರು, ಪಿಕ್ನಿಕ್, ದೇವಸ್ಥಾನ, ರೆಸಾರ್ಟು, ಇನ್ನೊಂದು ಮತ್ತೊಂದು. 75% ಆಫ್ ದಿ ಪೀಪಲ್ಸ ಹೀಗೆ ಇರೋದು. 100ಕ್ಕೆ 75% ಖಂಡಿತವಾಗಲು ದುಡಿಯರಿಗೆ ಬೆಲೆ. ದುಡ್ಡು ಲಕ್ಷಗಟ್ಟಲೆ ಖರ್ಚು ಮಾಡಾರ್ಗೆ ಬೆಲೆ. ಮನೆ ಒಳಗಡೆ ಎಂತಿ ಮಕ್ಕಳಾಗಲಿ, ಅಣ್ಣತಮ್ಮನಾಗಲಿ, ಅಕ್ಕ ತಂಗಿ ಆಗಲಿ, ಅತ್ತೆ ಮಾವನಾಗಲಿ, ಸೋಸೆ ಆಗಲಿ, ನಾದಿನಿಗಾಗಿ ಯಾರಿಗನ್ನಾಗಲಿ, ಎಂತಿಗೆ ಆಗಲಿ, ಗಂಡನಾಗಲಿ, ಎಷ್ಟೋ ಮನೆಗೆ ಪಾಪ ಗಂಡಂದರಿಗೆ ದುಡಿತೀರಲ್ಲ, ಹೆಣ್ಮಕ್ಕಳೇ ದುಡಿತಾ ಇರ್ತಾರೆ. ಆ ತರದ್ದು ಪರಿಸ್ಥಿತಿಗಳು ಓಡಿದಿವೆ. ಸೊ ಹಂಗೆ ದುಡ್ಡು ಬಹಳ ಮುಖ್ಯ ಆಗುತ್ತೆ. ದುಡ್ಡಿಲ್ಲ ಅಂದರೆ ಯಾರು ಬೆಲೆ ಕೊಡಲ್ಲ. ವಿಶೇಷಲಿ ಈ ಕುಂಭರಾಶಿ ಶತವಿಷ ನಕ್ಷತ್ರ, ಕುಂಭರಾಶಿ ಧನಿಷ್ಠ ನಕ್ಷತ್ರ, ಕುಂಭರಾಶಿ ಪೂರ್ವಭದ್ರ, ಮೀನರಾಶಿ ರೇವತಿ, ಮೀನರಾಶಿ ಉತ್ತರಭದ್ರ, ಮೀನರಾಶಿ ಪೂರ್ವಭದ್ರ, ಈ ಮೇಷರಾಶಿ ಅಶ್ವಿನಿ, ಮೇಷರಾಶಿ ಭರಣಿ, ಮೇಷರಾಶಿ ಕೃತಿಕಾ ನಕ್ಷತ್ರ, ಸಿಂಹರಾಶಿ ಪುಬ್ಬ ನಕ್ಷತ್ರ, ಉಬ್ಬ ನಕ್ಷತ್ರ, ಸಿಂಹರಾಶಿ ಮಗ ನಕ್ಷತ್ರ, ಸಿಂಹರಾಶಿ ಉತ್ತರ ನಕ್ಷತ್ರ, ಸೌಭಾಗ್ಯ ನಕ್ಷತ್ರ, ಸಿಂಹರಾಶಿ ಮಗ ನಕ್ಷತ್ರ, ಸಿಂಹರಾಶಿ ಉತ್ತರ ನಕ್ಷತ್ರ, ಮತ್ತು ಧನಸ್ಸು ರಾಶಿ ಪೂರ್ವಾಷಾಢ, ಧನಸ್ಸು ರಾಶಿ ಉತ್ತರಾಷಾಢ, ಧನಸ್ಸು ರಾಶಿ ಮೂಲ ನಕ್ಷತ್ರ, ಮಿಥುನ ರಾಶಿ ಆದಿತ್ಯ, ಮಿಥುನ ರಾಶಿ ಮೃಗಶಿರ, ಮಿಥುನ ರಾಶಿ ಪುನರ್ವಸು ನಕ್ಷತ್ರದವರು. ಖಂಡಿತವಾಗ್ಲೂ ಒಳ್ಳೆದ ಆಗೇ ಆಗುತ್ತದೆ. ಏಕೆಂದರೆ ನೀವು ಒಳ್ಳೆ ತಂದಲ್ಲಿ ಇರುತ್ತೀರಾ. ಒಂದು ದಾನಾಧರ್ಮಗಳು ಮಾಡಿರುತ್ತೀರಾ, ಸೇವೆಗಳು ಮಾಡಿರುತ್ತೀರಾ, ತ್ಯಾಗ ಮಾಡಿರುತ್ತೀರಾ, ಒಳ್ಳೆ ದಾರಿಗಳು ತೋರಿಸಿರುತ್ತೀರಾ. ಇದು ಎಲ್ಲ ಕ್ರೆಡಿಟುಗಳು ಇರುತ್ತೆ. ಖಂಡಿತವಾಗ್ಲೂ ಸ್ಪೆಷಲಿ ರಾಶಿ ನಕ್ಷತ್ರದವರಿಗೆ ಒಳ್ಳೆದ ಆಗೇ ಆಗುತ್ತದೆ. ಅದಕ್ಕೆ ಸ್ಪೆಷಲಿ ಶನಿ ದೇವನ ಇಷ್ಟವಾದ ತಾರೆ ಸಸಿ, ತಾರೆ ಗಿಡ, ತಾರೆ ಮರ. ಶನಿ ದೇವಸ್ಥಾನದ ಮುಂದೆ ಎಲ್ಲಾದರೂ ನೆಡಿ ಅಥವಾ ಜಮೀನು ಒಲುಗಳು ಇದ್ದರೆ ಅಲ್ಲಿ ನೆಡಿ. ಶನಿವಾರ ದಿನ ನೀರಾಕಿ ಪ್ರೋ. ಅದಕ್ಕೆ ಬೆಳೆಸ್ತಾ ಬನ್ನಿ. ಖಂಡಿತವಾಗ್ಲೂ ಒಳ್ಳೆದ ಆಗೇ ಆಗುತ್ತದೆ. ಅರ್ಥ ಆಯ್ತಾ? ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು
ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಅಸ್ಟ್ರೋ ಡಿವೈನ್ ಎನರ್ಜಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.